ಹಾಯ್ ಸ್ಟೂಡೆಂಟ್ಸ್, ನಾನು ಸುನಿಲ್ ಕುಮಾರ್ ಜಾಧವ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹುಲ್ಸೂರಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಭಾರತದಲ್ಲಿ ಆರ್ಥಿಕ ಯೋಜನೆ ಎಂಬ ಅಧ್ಯಾಯದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಅಧ್ಯಾಯದಲ್ಲಿ ಕೆಲವೊಂದು ಅಂಶಗಳು ಬರುತ್ತೆ. ಆ ಅಂಶಗಳು ಯಾವ್ಯಾವ ಅಂಥೇಳಿ ನೋಡೋಣ. ಮೊದಲನೇದಾಗಿ ಪೀಠಿಕೆ, ಯೋಜನೆಯ ಅರ್ಥವಿವರಣೆ, ಭಾರತದಲ್ಲಿ ಯೋಜನೆಯ ವಿಕಾಸ, ಭಾರತದಲ್ಲಿ ಯೋಜನೆಯ ಅಗತ್ಯ, ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಸಾಧನೆ ಮತ್ತು ವೈಫಲ್ಯಗಳು. ಸೊ ಈ ಎಲ್ಲ ಅಂಶಗಳನ್ನು ಈ ಅಧ್ಯಯನವು ಒಳಗೊಂಡಿದೆ ಅಂಥೇಳಿ ಹೇಳ್ಬೋದು. ಇದರಲ್ಲಿ ಮೊದಲನೇದಾಗಿ ಪೀಠಿಕೆ. ಆರ್ಥಿಕ ಯೋಜನೆ ಎಂಬುದು 20ನೇ ಶತಮಾನದಲ್ಲಿ ಒಂದು ಪ್ರಮುಖ ಬೆಳವಣಿಗೆಯಾಗಿದ್ದು ಇಂದು ಜಗತ್ತಿನಲ್ಲಿ ಎಲ್ಲರ ಗಮನ ಸೆಳೆದಿದೆ ಅಂತೇಳಿ ಹೇಳ್ಬೋದು. ಇಲ್ಲಿ ಆರ್ಥಿಕ ಯೋಜನೆಯು 20ನೇ ಶತಮಾನದಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳು ಈ ಆರ್ಥಿಕ ಯೋಜನೆಗಳನ್ನು ಅಳವಡಿಸಿಕೊಂಡಿವೆ ಅಂಥೇಳಿ ಹೇಳ್ಬೋದು. ಈ ಆರ್ಥಿಕ ಯೋಜನೆಗಳಿಂದ ವಿಶ್ವದ ಸುಮಾರು ರಾಷ್ಟ್ರಗಳು ತನ್ನದೇ ಆದಂತಹ ರೀತಿಯಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿವೆ ಅಂಥೇಳಿ ಇಲ್ಲಿ ಹೇಳ್ಬೋದು. ಆರ್ಥಿಕ ಯೋಜನೆಗಳ ಯುಗಕ್ಕೆ ಸೋವಿಯತ್ ರಷ್ಯಾ ಮೊಟ್ಟ ಮೊದಲ ಬಾರಿಗೆ ತಳಪಾಯ ಹಾಕಿತ್ತು. ಅಂದರೆ ಈ ಆರ್ಥಿಕ ಯೋಜನೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಿದ್ದು ರಷ್ಯಾ ಅಂಥೇಳಿ ಹೇಳ್ಬೋದು. ರಷ್ಯಾ ದೇಶದ ಆರ್ಥಿಕ ಯೋಜನೆಗಳ ಮೂಲಕ ಸಾಧಿಸಿದ ಅದ್ಭುತ ಯಶಸ್ಸು ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ಆರ್ಥಿಕ ಯೋಜನೆಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಿತ್ತು. ಈ ರಷ್ಯಾ ದೇಶವು ಆರ್ಥಿಕ ಯೋಜನೆಗಳು ಜಾರಿಗೆ ಆದ ನಂತರ ಅವರು ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಧಿಸಿದಂತಹ ಈ ಅದ್ಭುತ ಯಶಸ್ಸು ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ಆರ್ಥಿಕ ಯೋಜನೆಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಸೊ ಈ ಸಾಧಿಸಿದ ಅಭಿವೃದ್ಧಿಯನ್ನು ನೋಡಿ ಬೇರೆ ರಾಷ್ಟ್ರಗಳು ಸಹ ಈ ಆರ್ಥಿಕ ಯೋಜನೆಗಳನ್ನು ಅಳವಡಿಸಿಕೊಳ್ಳಲು ಮುಂದಾಗ್ತಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಬರೋದು ಅಮೇರಿಕಾ, ಇಂಗ್ಲೆಂಡ್, ಜರ್ಮನಿ ಈ ಮುಂತಾದ ರಾಷ್ಟ್ರಗಳು ಆರ್ಥಿಕ ಯೋಜನೆಗಳನ್ನು ಅಳವಡಿಸಿಕೊಂಡರು ಅಂಥೇಳಿ ಹೇಳ್ಬೋದು. ಭಾರತವು ಕೂಡ ಈ ವಿಷಯದಲ್ಲಿ ಹಿಂದೆ ಬೀಳಲಿಲ್ಲ. ಸ್ವಾತಂತ್ರ್ಯ ನಂತರ ತೀವ್ರ ಆರ್ಥಿಕ ಅಭಿವೃದ್ಧಿಯ ಸಾಧನೆಗೆ ಭಾರತ ಸರ್ಕಾರವು ಆರ್ಥಿಕ ಯೋಜನೆಯನ್ನು ಜಾರಿಗೆ ತರಲಾಯಿತು ಅಂತೇಳಿ ಹೇಳ್ಬೋದು. ಸೊ ಯೋಜನೆಯ ಅರ್ಥವಿವರಣೆ. ಈ ಯೋಜನೆಯ ಅರ್ಥವಿವರಣೆಯನ್ನು ನೋಡುವಾಗ ಇಲ್ಲಿ ನಾವು ಕೆಲವೊಬ್ಬ ಅರ್ಥಶಾಸ್ತ್ರಜ್ಞರ ವ್ಯಾಖ್ಯೆಗಳನ್ನು ನೋಡ್ತೀವಿ. ಅವರಲ್ಲಿ ಪ್ರಮುಖವಾಗಿ ಬರೋದು ಪ್ರೊಫೆಸರ್ H.D. ಡಿಕಿನ್ಸನ್ ಅಂಥೇಳಿ. ಈ ಪ್ರೊಫೆಸರ್ ಡಿಕಿನ್ಸನ್ ಅವರು ತನ್ನದೇ ಆದಂಥ ರೀತಿಯಲ್ಲಿ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಅವರ ಪ್ರಕಾರ ಆರ್ಥಿಕ ಯೋಜನೆ ಎಂದರೆ ಪ್ರಮುಖ ಆರ್ಥಿಕ ನಿರ್ಧಾರಕಗಳಾದ ಏನನ್ನು ಮತ್ತು ಎಷ್ಟನ್ನು ಉತ್ಪಾದಿಸಬೇಕು ಹಾಗೂ ಅದನ್ನು ಯಾರಿಗೆ ವಿತರಿಸಬೇಕು ಎಂಬುದನ್ನು ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಸಮೀಕ್ಷೆಯ ಆಧಾರದ ಮೇಲೆ ಒಂದು ನಿರ್ದಿಷ್ಟ ಅಧಿಕಾರ ವರ್ಗ ತೆಗೆದುಕೊಳ್ಳುವ ಉದ್ದೇಶಪೂರ್ವಕ ನಿರ್ಧಾರವಾಗಿದೆ ಅಂತೇಳಿ ಹೇಳ್ತಾರೆ. ಅಂದರೆ ಅವರು ಇಲ್ಲಿ 3 ಆರ್ಥಿಕ ನಿರ್ಧಾರಕಗಳ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಮತ್ತು ಆ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳನ್ನು ಯಾರಿಗೆ ವಿತರಿಸಬೇಕು ಎಂಬುದರ ಬಗ್ಗೆ ಉದ್ದೇಶಪೂರ್ವಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನಾವು ಆರ್ಥಿಕ ಯೋಜನೆ ಅಂಥೇಳಿ ಕರಿತೀವಿ ಅಂಥೇಳಿ ಹೇಳ್ತಾರೆ ಅವರು. ನೆಕ್ಸ್ಟ್ ಪ್ರೊಫೆಸರ್ ಲಿಯೋನಲ್ ರಾಬಿನ್ಸ್ ಅವರು ಒಂದು ವ್ಯಾಖ್ಯೆಯನ್ನು ನೀಡ್ತಾರೆ. ಪ್ರೊಫೆಸರ್ ರಾಬಿನ್ಸ್ ಅವರ ಪ್ರಕಾರ ಯೋಜನೆ ಮಾಡುವುದು ಎಂದರೆ ಒಂದು ವಿಶಿಷ್ಟ ಸಾಧನೆಗಾಗಿ ಕೈಗೊಳ್ಳುವ ಚಟುವಟಿಕೆಯಾಗಿದೆ. ಇಲ್ಲಿ ಉದ್ದೇಶವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆಯ್ಕೆಯು ಆರ್ಥಿಕ ಚಟುವಟಿಕೆಯ ಮೂಲದಲ್ಲಿರುತ್ತದೆ ಅಂಥೇಳಿ ಹೇಳ್ತಾರೆ. ಅಂದರೆ ಒಂದು ವಿಶಿಷ್ಟ ಸಾಧನೆ ಅಂದರೆ ಇಲ್ಲಿ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಮಾಡಲು ಕೆಲವೊಂದು ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ. ಆ ಚಟುವಟಿಕೆಯು ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಿರಬೇಕು ಮತ್ತು ಆ ಆಯ್ಕೆಯು ಆರ್ಥಿಕ ಚಟುವಟಿಕೆಯ ಮೂಲದಲ್ಲಿರಬೇಕಂಥೇಳಿ ಅವರು ಹೇಳ್ತಾರೆ. ನೆಕ್ಸ್ಟ್ ನೆಹರು ಅವರ ವ್ಯಾಖ್ಯಾನದಲ್ಲಿ ನಾವು ನೋಡ್ತೀವಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಯೋಜನೆ ಎಂದರೆ ದೇಶದ ಸರ್ವೇ ಸಾಧಾರಣ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕೆಲ ಪ್ರಾಧಾನ್ಯತೆಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಸಂಪಾದಿಸಲು ಪ್ರಗತಿ ಪಥದ ಮೇಲೆ ಸಾಗುವುದಾಗಿದೆ. ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಇಲ್ಲಿ ಯೋಜನೆ ಅಂದರೆ ದೇಶದ ಪ್ರಸ್ತುತ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕೆಲ ಉದ್ದೇಶಗಳನ್ನು ಆಯ್ಕೆ ಮಾಡಿ
ಆ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ ಕಾರ್ಯವನ್ನು ಮಾಡುವುದು, ಅದನ್ನು ನಾವೇನಂತ ಕರಿತೀವಿ, ಯೋಜನೆ ಅಂಥೇಳಿ ಕರಿತೀವಿ. ಇಲ್ಲಿ ನೆಹರು ಅವರು ತನ್ನದೇ ಆದಂಥ ರೀತಿಯಲ್ಲಿ ವ್ಯಾಖ್ಯೆಯನ್ನು ನೀಡಿದ್ದಾರೆ. ನೆಕ್ಸ್ಟು ಈ ಮೇಲಿನ ಎಲ್ಲ ವ್ಯಾಖ್ಯೆಗಳನ್ನು ನೋಡಿದಾಗ ಇಲ್ಲಿ ನಾವು ಒಟ್ಟಾರೆಯಾಗಿ ಹೇಳುವುದಾದರೆ ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳ ಈಡೇರಿಕೆಗಾಗಿ ಸರ್ಕಾರ ಬಳಸುವ ಆರ್ಥಿಕ ತಂತ್ರಗಳನ್ನು ಯೋಜನೆ ಎಂದು ಕರೆಯಬಹುದು ಅಂಥೇಳಿ ಹೇಳಬಹುದು. ನೆಕ್ಸ್ಟ್, ಭಾರತದಲ್ಲಿ ಯೋಜನೆಯ ವಿಕಾಸ, ಅದನ್ನು ಈ ಸ್ಲೈಡ್ನಲ್ಲಿ ನೋಡೋಣ. 1929ರಲ್ಲಿ ರಷ್ಯಾ ಪ್ರಥಮ ಬಾರಿಗೆ ಆರ್ಥಿಕ ಯೋಜನೆಯನ್ನು ಜಾರಿಗೆ ತಂದಿತ್ತು ಅಂತೇಳಿ ಹೇಳ್ಬೋದು. 1929ರಲ್ಲಿ ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಆಗಿರ್ತಾರೆ. ಅವರು ಈ ಆರ್ಥಿಕ ಯೋಜನೆಯನ್ನು ಪ್ರಥಮ ಬಾರಿಗೆ ರಷ್ಯಾದಲ್ಲಿ ಜಾರಿಗೆ ತರ್ತಾರೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲೇ ಭಾರತಕ್ಕೆ ಅನೇಕ ವ್ಯಕ್ತಿಗಳು ಆರ್ಥಿಕ ಯೋಜನೆಯನ್ನು ರೂಪಿಸುವ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಸೊ ಆ ಅನೇಕ ಪ್ರಯತ್ನಗಳಲ್ಲಿ ಕೆಲವು ಪ್ರಮುಖವಾದಂತಹ ಪ್ರಯತ್ನಗಳು ಈ ಮುಂದೆ ನಾವು ನೋಡೋಣ. 1934ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಯೋಜಿತ ಆರ್ಥಿಕ ವ್ಯವಸ್ಥೆ, ಪ್ಲ್ಯಾನಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಕೃತಿಯನ್ನು ಪ್ರಕಟಿಸಿ ಭಾರತಕ್ಕೆ ಯೋಜನೆಯ ಅವಶ್ಯಕತೆಯ ಬಗ್ಗೆ ಒತ್ತಿ ಹೇಳಿದರು ಅಂತೇಳಿ ಹೇಳ್ಬೋದು. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು 1934ರಲ್ಲಿ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿಯ ಹೆಸರು ಯೋಜಿತ ಆರ್ಥಿಕ ವ್ಯವಸ್ಥೆ. ಆ ತಮ್ಮ ಕೃತಿಯಲ್ಲಿ ಅವರು ಭಾರತಕ್ಕೆ ಈ ಆರ್ಥಿಕ ಯೋಜನೆಗಳ ಅವಶ್ಯಕತೆಯ ಬಗ್ಗೆ ಅವರು ಹೇಳ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಇಲ್ಲಿ ಒಂದು ವ್ಯಾಖ್ಯೆಯನ್ನು ಸಹ ನೀಡ್ತಾರೆ. ಕೈಗಾರೀಕರಣ ಇಲ್ಲವೇ ವಿನಾಶ ಅಂಥೇಳಿ ಹೇಳ್ತಾರೆ. ಅಂದರೆ ಕೈಗಾರೀಕರಣದ ಬಗ್ಗೆ ಅವರು ಕೈಗಾರೀಕರಣದ ಬಗ್ಗೆ ಹೆಚ್ಚಾಗಿ ಒತ್ತನ್ನು ಕೊಡ್ತಾರೆ. ಅವರು ಅಂದರೆ ಕೈಗಾರಿಕೆ ಬೆಳವಣಿಗೆಯ ಬಗ್ಗೆ ಅವರು ಹೆಚ್ಚಾಗಿ ಒತ್ತನ್ನು ಕೊಡ್ತಾರೆ. ಅದಾದ ನಂತರ 1938ರಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಇಲ್ಲಿ ಈ ಯೋಜನಾ ಸಮಿತಿಯನ್ನು ಬ್ರಿಟಿಷ್ ಸರ್ಕಾರವು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಸಮಿತಿಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಈ ಸಮಿತಿಯ ಮುಖ್ಯ ಉದ್ದೇಶವಾಗಿರುತ್ತೆ. ಈ ಸಮಿತಿಯು ರಚನೆ ಆದ ನಂತರ ಕೆಲವೊಂದು ಶಿಫಾರಸುಗಳನ್ನು ಸಹ ನೀಡುತ್ತೆ. ಆದರೆ ಎರಡನೇ ಮಹಾಯುದ್ಧದ ಕಾರಣ ಆ ಶಿಫಾರಸುಗಳು ಅನುಷ್ಠಾನಕ್ಕೆ ಬರುವುದಿಲ್ಲ ಮತ್ತು ಈ ಸಮಿತಿಯು ಕಾರ್ಯರೂಪಕ್ಕೆ ಬರುವುದಿಲ್ಲ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್, ಬಾಂಬೆ ಯೋಜನೆ. ಈ ಬಾಂಬೆ ಯೋಜನೆಯನ್ನು 1944ರಲ್ಲಿ JRD ಟಾಟಾ ಮತ್ತು ಬಿರ್ಲಾ ಹಾಗೂ 8 ಜನ ವಿವಿಧ ಕೈಗಾರಿಕೋದ್ಯಮಿಗಳು ಈ ಬಾಂಬೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ಈ ಬಾಂಬೆ ಯೋಜನೆಯನ್ನು ಜಾರಿಗೆ ತಂದಿರುವಂತಹ ಮುಖ್ಯ ಉದ್ದೇಶ ಏನಂತಂದರೆ ಕೈಗಾರಿಕೆಗಳ ಅಭಿವೃದ್ಧಿ ಅಥವಾ ಕೈಗಾರಿಕೆ ಬೆಳವಣಿಗೆ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಈ ಬಾಂಬೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ಇದಾದ ನಂತರ ನೆಕ್ಸ್ಟ್, ಗಾಂಧಿ ಯೋಜನೆ. ಈ ಗಾಂಧಿ ಯೋಜನೆಯನ್ನು ಗಾಂಧೀಜಿಯವರ ವಿಚಾರಧಾರೆಯಿಂದ ಪ್ರಭಾವಿತರಾಗಿ 1944ರಲ್ಲಿ ಶ್ರೀಮನ್ ನಾರಾಯಣ್ ಅಗರ್ವಾಲ್ ಅವರು ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ಈ ಯೋಜನೆಯು ಪ್ರಮುಖವಾಗಿ ಕೃಷಿ ಮತ್ತು ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಈ ಯೋಜನೆಯಲ್ಲಿ ಏನು ಕೃಷಿ ಮತ್ತು ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ ಅಂಥೇಳಿ ಹೇಳಬಹುದು. ನೆಕ್ಸ್ಟ್ ನೋಡಬೇಕಾದ್ರೆ ಇಲ್ಲಿ ಜನತಾ ಯೋಜನೆ. ಈ ಜನತಾ ಯೋಜನೆಯನ್ನು ಆಗಿನ ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ MN ರಾಯ್ ಅವರು ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ಈ ಯೋಜನೆಯು ಕೈಗಾರಿಕೆ ಮತ್ತು ಕೃಷಿಗೆ ಸಮಾನ ಆದ್ಯತೆಯನ್ನು ನೀಡಬೇಕು ಎನ್ನುವಂತಹ ಉದ್ದೇಶದಿಂದ ಈ ಜನತಾ ಯೋಜನೆಯನ್ನು ಜಾರಿಗೆ ತರ್ತಾರೆ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್, ಸರ್ವೋದಯ ಯೋಜನೆ. ಈ ಸರ್ವೋದಯ ಯೋಜನೆಯನ್ನು ಲೋಕನಾಯಕ ಎಂದು ಹೆಸರುವಾಸಿಯಾಗಿರುವಂತಹ ಶ್ರೀ ಜಯಪ್ರಕಾಶ್ ನಾರಾಯಣ್ ಅವರು ಈ ಯೋಜನೆಯನ್ನು 1950ರಲ್ಲಿ ಜಾರಿಗೆ ತರ್ತಾರೆ. ಈ ಯೋಜನೆಯು ಗಾಂಧಿ ಯೋಜನೆಯಂತೆಯೇ ಕೃಷಿ ಮತ್ತು
ಕೃಷಿ ಆಧಾರಿತ ಗುಡಿ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಆದ್ಯತೆಯನ್ನು ನೀಡುತ್ತದೆ. ಅಂದರೆ ಈ ಯೋಜನೆಯ ಮುಖ್ಯ ಉದ್ದೇಶ ಕೃಷಿ ಆಧಾರಿತ ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಆದ್ಯತೆ ನೀಡುವುದು ಮತ್ತು ಕೃಷಿಗೆ ಆದ್ಯತೆಯನ್ನು ನೀಡುವುದು ಈ ಸರ್ವೋದಯ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ ಅಂತೇಳಿ ಹೇಳ್ಬೋದು. ಈ ಮೇಲಿನ ಎಲ್ಲ ಯೋಜನೆಗಳನ್ನು ನೋಡಿದರೆ ಇಲ್ಲಿ ಈ ಎಲ್ಲ ಯೋಜನೆಗಳು ಕಾರ್ಯರೂಪಕ್ಕೂ ಬರುತ್ತೆ ಮತ್ತು ಈ ಯೋಜನೆಗಳು ಒಳ್ಳೆಯ ಯೋಜನೆಗಳು ಸಹ ಆಗಿರುತ್ತವೆ. ಆದರೆ ಈ ಯೋಜನೆಗಳು ಭಾರತದ ಅರ್ಥವ್ಯವಸ್ಥೆಯ ಮೇಲೆ ಅಷ್ಟು ಪರಿಣಾಮಕಾರಿಯಾದಂತಹ ಪ್ರಭಾವ ಬೀರುವುದಿಲ್ಲ. ಆದ ಕಾರಣ ಸ್ವತಂತ್ರ ಆದ ನಂತರ ಭಾರತವು ಈ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚನೆ ಮಾಡ್ತಾರೆ. ಈ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಮಾರ್ಚ್ 15, 1950ರಂದು ಕೇಂದ್ರ ಸರ್ಕಾರವು ಜಾರಿಗೆ ತರುತ್ತೆ. ಈ ಯೋಜನಾ ಆಯೋಗ ಪ್ರಾರಂಭ ಆಗಿನಿಂದ ಭಾರತದಲ್ಲಿ ಯೋಜನಾ ಶಕೆ ಆರಂಭ ಆಗುತ್ತದೆ ಅಂಥೇಳಿ ಇಲ್ಲಿ ಹೇಳಬಹುದು. ಭಾರತದಲ್ಲಿ ಯೋಜನೆಯ ಅಗತ್ಯ. ಸೊ ಪ್ರತಿಯೊಂದು ಬೇರೆ ಬೇರೆ ರಾಷ್ಟ್ರಗಳಲ್ಲಿಯೂ ಸಹ ಯಾವ ರೀತಿ ಯೋಜನೆಗಳು ಅಗತ್ಯವಾಗಿವೆಯೋ ಅದೇ ರೀತಿ ನಮ್ಮ ದೇಶದಲ್ಲಿಯೂ ಸಹ ಈ ಯೋಜನೆಗಳು ಬಹಳ ಅಗತ್ಯವಾಗಿವೆ ಅಂಥೇಳಿ ಹೇಳ್ಬೋದು. ಇಲ್ಲಿ ಯೋಜನೆ ಇಲ್ಲದ ಆರ್ಥಿಕ ವ್ಯವಸ್ಥೆ ಚಾಲಕನಿಲ್ಲದ ವಾಹನವಿದ್ದಂತೆ ಅಂಥೇಳಿ ಹೇಳಬಹುದು. ಅಂದರೆ ಒಂದು ರಾಷ್ಟ್ರದಲ್ಲಿ ಯೋಜನೆ ಇದ್ದರೆ ಆ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗುತ್ತೆ ಅಂಥೇಳಿ ಹೇಳಬಹುದು. ಸೊ ಈ ಕೆಲವೊಂದು ಅಗತ್ಯತೆಗಳ ಬಗ್ಗೆ ನೋಡಬೇಕಾದರೆ ಇಲ್ಲಿ ಪ್ರಥಮವಾಗಿ ಬರೋದು ಬಡತನದ ವಿಷವರ್ತುಲವನ್ನು ಭೇದಿಸುವುದು. ಸೊ ಬಡತನದ ವಿಷವರ್ತುಲವನ್ನು ನೀಡಿದವರು ಪ್ರೊಫೆಸರ್ ರ್ಯಾಗ್ನರ್ ನರ್ಕ್ಸ್ ಅವರು. ಪ್ರೊಫೆಸರ್ ರ್ಯಾಗ್ನರ್ ನರ್ಕ್ಸ್ ಅವರ ಪ್ರಕಾರ ಬಡತನದ ವಿಷವರ್ತುಲ ಅಂದರೆ ಒಂದು ದೇಶದ ಆದಾಯ ಕಡಿಮೆ ಇದ್ದು ಆ ಆದಾಯ ಕಡಿಮೆ ಇರೋದ್ರಿಂದ ಅಲ್ಲಿ ಹೂಡಿಕೆಯೂ ಸಹ ಕಡಿಮೆ ಆಗಿರುತ್ತೆ. ಹೂಡಿಕೆ ಕಡಿಮೆ ಆಗೋದ್ರಿಂದ ಬಂಡವಾಳ ಸಂಚಯನೂ ಸಹ ಕಡಿಮೆ ಆಗಿರುತ್ತೆ. ಬಂಡವಾಳ ಸಂಚಯನ ಕಡಿಮೆ ಇರೋದರಿಂದ ಅಲ್ಲಿ ಉತ್ಪಾದನೆಯೂ ಸಹ ಕಡಿಮೆ ಆಗಿರುತ್ತೆ. ಇದರಿಂದ ಆ ದೇಶದ ಸ್ಥಿತಿಯು ಯಾವ ರೀತಿ ಆಗುತ್ತಂದರೆ ಆ ದೇಶದಲ್ಲಿರುವ ಜನರು ಬಡತನದಲ್ಲೇ ಇದ್ದು ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಸಾಯುವಂತಹ ಪರಿಸ್ಥಿತಿ ಬರುತ್ತೆ. ಸೊ ಇಂತಹ ಬಡತನದ ವಿಷವರ್ತುಲವನ್ನು ಹೋಗಲಾಡಿಸಲು ಈ ಆರ್ಥಿಕ ಯೋಜನೆಗಳು ಬಹಳ ಅಗತ್ಯವಾಗಿವೆ ಅಂಥೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡಬೇಕಾದ್ರೆ ಸಮಗ್ರ ಆರ್ಥಿಕ ಅಭಿವೃದ್ಧಿ. ಭಾರತದಲ್ಲಿ ದೊರೆಯುವಂತಹ ವಿರಳ ಅಂದರೆ ಕಡಿಮೆ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಮತ್ತು ದಕ್ಷವಾಗಿ ಬಳಸಿಕೊಂಡು ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು. ಇದನ್ನು ನಾವೇನಂತ ಕರಿತೀವಿ? ಸಮಗ್ರ ಆರ್ಥಿಕ ಅಭಿವೃದ್ಧಿ. ಸೊ ಈ ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಇಲ್ಲಿ ಆರ್ಥಿಕ ಯೋಜನೆಗಳ ಅಗತ್ಯತೆ ಬಹಳ ಮುಖ್ಯವಾಗಿರುತ್ತದೆ ಅಂಥೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕೈಗಾರಿಕಾ ಬೆಳವಣಿಗೆ. ದೇಶದಲ್ಲಿ ಕೈಗಾರಿಕಾ ಬೆಳವಣಿಗೆ ತುಂಬ ಹಿಂದುಳಿದಿದೆ. ಇತ್ತೀಚಿನ ದಿನಗಳಲ್ಲಿ ಈ ಕೈಗಾರಿಕಾ ಬೆಳವಣಿಗೆ ಸಾಧಿಸುವುದು ಬಹಳ ಅವಶ್ಯಕವಾಗಿದೆ. ಸೊ ಈ ಕೈಗಾರಿಕಾ ಬೆಳವಣಿಗೆಯನ್ನು ಸಾಧಿಸಬೇಕಾದರೆ ಇಲ್ಲಿ ಯೋಜನೆಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಸೊ ಈ ಯೋಜನೆಗಳಿಂದ ಭಾರತದಲ್ಲಿ ಒಂದು ಕೈಗಾರಿಕೆಯ ಅಭಿವೃದ್ಧಿಯಾಗಬಹುದು ಅಂಥೇಳಿ ಇಲ್ಲಿ ಹೇಳಬಹುದು. ಅದಕ್ಕೆ ಈ ಯೋಜನೆಗಳು ಬಹಳ ಅಗತ್ಯ ಪಾತ್ರವನ್ನು ವಹಿಸುತ್ತವೆ ಅಂಥೇಳಿ ಹೇಳ್ಬೋದು. ಉದ್ಯೋಗ ಅವಕಾಶಗಳ ಸೃಷ್ಟಿ. ಯಾವುದೇ ಒಂದು ರಾಷ್ಟ್ರದಲ್ಲಿ ಹೆಚ್ಚೆಚ್ಚು ಕೈಗಾರಿಕೆಗಳು ಅಭಿವೃದ್ಧಿ ಆಗೋದರೊಂದಿಗೆ ಯಾವ ರೀತಿ ಹೆಚ್ಚು ಕೈಗಾರಿಕಾ ಅಭಿವೃದ್ಧಿ ಆಗುತ್ತೋ ಅದೇ ರೀತಿ ಆ ರಾಷ್ಟ್ರದಲ್ಲಿ ಉದ್ಯೋಗ ಅವಕಾಶಗಳು ಸಹ ಹೆಚ್ಚಾಗಿ ಸೃಷ್ಟಿಯಾಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ನೋಡಬೇಕಾದ್ರೆ ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ಊರಲ್ಲಿ ಕೈಗಾರಿಕೆ ಸ್ಥಾಪನೆ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ಮೊದಲು ಹೂಡಿಕೆ ಆಗಿರಬೇಕು.
ಆ ಹೂಡಿಕೆ ಆದ ನಂತರ ಆ ಹೂಡಿಕೆ ಏನು ಮಾಡಿದಾರಲ್ಲ ಅದರಿಂದ ಅಲ್ಲಿ ಉತ್ಪಾದನೆಯನ್ನು ಸಹ ಮಾಡಿರ್ತಾರೆ. ಆ ಉತ್ಪಾದನೆಯನ್ನು ಮಾಡಬೇಕಾದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಆಗುತ್ತೆ. ಅಲ್ಲಿರುವಂತಹ ಜನರಿಗೆ ಅದರ ಅವಕಾಶಗಳು ಸಿಗುತ್ತೆ. ಸೊ ಆ ಜನರಿಗೆ ಅಲ್ಲಿ ಉದ್ಯೋಗಾವಕಾಶಗಳು ಸಿಗಬಹುದು ಅಥವಾ ಸಿಗುತ್ತೆ ಅಂಥೇಳಿ ಹೇಳ್ಬೋದು. ಸೊ ಇಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಆಗೋದರೊಂದಿಗೆ ಉದ್ಯೋಗಾವಕಾಶಗಳು ಸಹ ಸೃಷ್ಟಿಯಾಗುತ್ತವೆ ಅಂಥೇಳಿ ಹೇಳ್ಬೋದು. ಸೊ ಹಾಗಾಗಿ ಈ ಯೋಜನೆಗಳು ಬಹಳ ಅಗತ್ಯವಾದ ಪಾತ್ರವನ್ನು ವಹಿಸುತ್ತವೆ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್, ಜೀವನ ಮಟ್ಟ ಸುಧಾರಣೆ. ಈಗ ಒಂದು ದೇಶದಲ್ಲಿ ಕೈಗಾರಿಕಾ ಬೆಳವಣಿಗೆ ಆಗಿದೆ. ಈ ಕೈಗಾರಿಕಾ ಬೆಳವಣಿಗೆ ಆಗಿದ್ದರಿಂದ ಉದ್ಯೋಗಾವಕಾಶಗಳು ಸಹ ಸೃಷ್ಟಿಯಾಗಿವೆ. ಸೊ ಈ ಉದ್ಯೋಗಾವಕಾಶಗಳು ಸೃಷ್ಟಿಯಾಗೋದ್ರಿಂದ ಜನರಿಗೆ ಉದ್ಯೋಗಗಳು ಸಹ ಸಿಕ್ಕಿವೆ. ಸೊ ಈ ಉದ್ಯೋಗ ಸಿಕ್ಕಿರುವುದರಿಂದ ಅಲ್ಲಿರುವ ಜನರಿಗೆ ಏನು ಜಾಬ್ ಮಾಡ್ತಾಯಿದ್ದಾರೆ, ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಜನರಿಗೆ ಸ್ಯಾಲ್ರಿನೂ ಸಹ ಸಿಗುತ್ತೆ. ಸೊ ಈ ಸ್ಯಾಲ್ರಿ ಸಿಗೋದ್ರಿಂದ ಆ ಜನರ ಆದಾಯವು ಸಹ ಹೆಚ್ಚಿಗಾಗಿ ಅವರ ತಲಾ ಆದಾಯವು ಸಹ ಹೆಚ್ಚಾಗುತ್ತೆ. ಸೊ ತಲಾ ಆದಾಯ ಹೆಚ್ಚಾದಂತೆ ಆ ಜನರ ಜೀವನ ಮಟ್ಟವು ಸಹ ಹೆಚ್ಚಾಗುತ್ತೆ. ಸೊ ಇಲ್ಲಿ ಜನರ ಜೀವನ ಮಟ್ಟ ಹೆಚ್ಚಾಗಬೇಕಾದರೆ ಆ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುವುದು ಬಹಳ ಮುಖ್ಯವಾಗಿರುತ್ತದೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಆಗಬೇಕಾದರೆ ಅಲ್ಲಿ ಆರ್ಥಿಕ ಯೋಜನೆಗಳು ಅಗತ್ಯವಾಗಿರುತ್ತವೆ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್, ವಿದೇಶಿ ವ್ಯಾಪಾರದ ಬೆಳವಣಿಗೆ. ಸೊ ಇಲ್ಲಿ ವಿದೇಶಿ ವ್ಯಾಪಾರ ಅಂಥೇಳಿ ಬಂದಾಗ ವ್ಯಾಪಾರದ ಶಿಲ್ಪ ಅಂಥೇಳಿ ಬರುತ್ತೆ. ಸೊ ಇಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯಕ್ಕಿಂತ ಮುಂಚೆಯಿಂದಲೂ ವ್ಯಾಪಾರದ ಸಿಲ್ಕಿನ ಸಮಸ್ಯೆಯನ್ನು ಎದುರಿಸುತ್ತಿದೆ. ಅಂದರೆ ವ್ಯಾಪಾರದ ಸಿಲ್ಕಿನ ಸಮಸ್ಯೆ ಅಂತಂದರೆ ಆ ರಾಷ್ಟ್ರದ ರಫ್ತು ಕಡಿಮೆ ಇದ್ದು ಆಮದು ಹೆಚ್ಚಾಗಿರೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು 100 ಕೋಟಿದು ನಾವು ಸರಕು ಮತ್ತು ಸೇವೆಗಳನ್ನು ರಫ್ತು ಮಾಡಿದ್ದೀವಿ ಮತ್ತು 200 ಕೋಟಿದು ನಾವು ಆಮದು ಮಾಡಿಕೊಂಡಿವಿ. ಅಂದರೆ ಇಲ್ಲಿ ವ್ಯಾಪಾರದ ಶಿಲ್ಕು 100 crore rupees ವ್ಯಾಪಾರದ ಶಿಲ್ಕಿನಲ್ಲಿ ನಮಗೆ ಕೊರತೆ ಕಾಣ್ತಾ ಇದ್ದೀವಿ ಇಲ್ಲಿ. ಅಂದರೆ ಇಂತಹ ಸಿಚುವೇಶನ್ದಲ್ಲಿ ಈ ವ್ಯಾಪಾರದ ಸಿಲ್ಕಿನ ಸಮಸ್ಯೆಯನ್ನು ಹೋಗಲಾಡಿಸಲು ಈ ಆರ್ಥಿಕ ಯೋಜನೆಯಿಂದ ಸಾಧ್ಯ ಅಂಥೇಳಿ ಹೇಳ್ಬೋದು. ಯಾವ ರೀತಿ ಅಂತಂದರೆ ರಫ್ತು ಆಧಾರಿತ ಸರಕುಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಿ ಈ ಆರ್ಥಿಕ ಯೋಜನೆಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ರಫ್ತು ಆಧಾರಿತ ಸರಕುಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಿ ಆಮದನ್ನು ಕಡಿಮೆ ಮಾಡಿ ರಫ್ತನ್ನು ಹೆಚ್ಚಿಗೆ ಮಾಡೋದರ ಮೂಲಕ ಈ ವ್ಯಾಪಾರದ ಸಿಲ್ಕನ್ನು ನಾವು ಹೋಗಲಾಡಿಸಬಹುದು. ಇದರಿಂದ ವಿದೇಶಿ ವ್ಯಾಪಾರದ ಬೆಳವಣಿಗೆಯೂ ಸಹ ಆಗುತ್ತೆ ಅಂಥೇಳಿ ಹೇಳಬಹುದು. ಸಂಪನ್ಮೂಲಗಳ ಸದ್ಬಳಕೆ. ದೇಶದಲ್ಲಿ ಅನೇಕ ಸಂಪನ್ಮೂಲಗಳು ಹೇರಳವಾಗಿ ಲಭ್ಯವಿದೆ. ಈ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಂಡು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಬಹಳ ಮುಖ್ಯವಾದ ಕಾರ್ಯವಾಗಿದೆ. ಸೊ ಈ ಸಂಪನ್ಮೂಲಗಳನ್ನು ದಕ್ಷವಾಗಿ ಯಾವ ರೀತಿ ಬಳಸಿಕೊಳ್ಬೇಕಂದರೆ ಆ ದೇಶದಲ್ಲಿ ಆರ್ಥಿಕ ಯೋಜನೆಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಆ ದೇಶದಲ್ಲಿ ಹೇರಳವಾಗಿ ದೊರೆಯುವಂತಹ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಳ್ಬೇಕಂತೇಳಿ ಇಲ್ಲಿ ಹೇಳಬಹುದು. ಸೊ ಅದಕ್ಕಾಗಿ ಈ ಆರ್ಥಿಕ ಯೋಜನೆಗಳು ಬಹಳ ಅಗತ್ಯವಾಗಿವೆ ಅಂಥೇಳಿ ಹೇಳ್ಬೋದು. ಬಂಡವಾಳ ಕೊರತೆ ಸಮಸ್ಯೆಯ ನಿವಾರಣೆ. ಸೊ ಭಾರತದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕಾದರೆ ಈ ಬಂಡವಾಳದ ಕೊರತೆ ಸಮಸ್ಯೆಯು ನಿವಾರಣೆ ಮಾಡುವುದು ಬಹಳ ಅವಶ್ಯಕವಾಗಿದೆ. ಆದ್ದರಿಂದ ಈ ಬಂಡವಾಳ ಸಮಸ್ಯೆ ಏನು ಕೊರತೆ ಐತಲ್ಲ, ಈ ಕೊರತೆಯನ್ನು ನಿವಾರಣೆ ಮಾಡಬೇಕಾದರೆ ಆ ದೇಶದಲ್ಲಿ ಆರ್ಥಿಕ ಯೋಜನೆಗಳು ಬಹಳ ಅಗತ್ಯವಾದ ಕಾರ್ಯವನ್ನು ನಿರ್ವಹಿಸುತ್ತದೆ. ಅದರಿಂದ ಆ ಯೋಜನೆಗಳು ಬಹಳ ಅಗತ್ಯ ಅಂಥೇಳಿ ಹೇಳಬಹುದು. ಆರ್ಥಿಕ ಸಮಾನತೆ. ಸೊ ಆರ್ಥಿಕ ಸಮಾನತೆ ಅಂದರೆ ಇಂದು ನಾವು ನೋಡ್ತೀವಿ ಮ್ಯಾಕ್ಸಿಮಮ್ ಭಾರತ ದೇಶದಲ್ಲಿ ಆರ್ಥಿಕ ಅಸಮಾನತೆ ಏನೈತಲ್ಲ ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿಗಣಿಸಿದೆ. ಈ ಸಮಸ್ಯೆ ಯಾವ ರೀತಿ ಅಂತಂದರೆ ದೇಶದ ಸುಮಾರು 90% ಹೆಚ್ಚಿನ ಪ್ರತಿಶತ ಹಣವು ಕೆಲವೊಂದು ವ್ಯಕ್ತಿಗಳ ಕೈಯಲ್ಲಿ ಮಾತ್ರ ಇದೆ. ಉಳಿದಂತಹ ಏನು ಬಡವರಿದ್ದಾರಲ್ಲ ಅವ್ರ ಕಡೆ ಸಾಕಷ್ಟು ಪ್ರಮಾಣದ
ಹಣ ಇಲ್ಲ. ಅವರು ಇಂತಹ ಸನ್ನಿವೇಶದಲ್ಲಿ ಶ್ರೀಮಂತರು ಶ್ರೀಮಂತ ಆಗ್ತಾನೆ ಹೋಗ್ತಾ ಇದ್ದಾರೆ ಮತ್ತು ಬಡವರು ಬಡವರಾಗಿಯೇ ಉಳಿತಾ ಇದ್ದಾರೆ. ಸೊ ಇಂತಹ ಏನು ಆರ್ಥಿಕ ಏನು ಅಸಮಾನತೆ ಐತಲ್ಲ, ಇದನ್ನು ಹೋಗಲಾಡಿಸಲು ಈ ಯೋಜನಾ ಆರ್ಥಿಕ ಯೋಜನೆಗಳು ಬಹಳ ಅಗತ್ಯವಾಗಿವೆ ಅಂಥೇಳಿ ಹೇಳಬಹುದು. ಆರ್ಥಿಕ ಸ್ವಾವಲಂಬನೆ. ಇಲ್ಲಿ ಆರ್ಥಿಕ ಸ್ವಾವಲಂಬನೆ ಅಂದರೆ ಈಗ ಭಾರತ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ಆಗಿ ಒಂದು ಹೇಳಬೇಕಾದ್ರೆ ಇಲ್ಲಿ ಈಗ ಯಾವುದೋ ಒಂದು ಸರಕಿನ ಬೇಡಿಕೆ ಬಹಳ ಕಡಿಮೆ ಇರುತ್ತೆ ಮತ್ತು ಅದಕ್ಕೆ ಬೇಡಿಕೆ ಬಹಳ ಹೆಚ್ಚಿಗಿರುತ್ತೆ ಮತ್ತು ಪೂರೈಕೆ ಬಹಳ ಕಡಿಮೆ ಇರುತ್ತೆ. ಅಂತಹ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುವಂತಹ ಸನ್ನಿವೇಶ ಬರುತ್ತೆ. ಸೊ ಅಂತಹ ಸನ್ನಿವೇಶವನ್ನು ಹೋಗಲಾಡಿಸಲು ಅಂದರೆ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಲು ನಾವು ಈ ಯೋಜನೆಯ ಅಗತ್ಯತೆ ಇದೆ ಅಂಥೇಳಿ ಹೇಳಬಹುದು. ನೆಕ್ಸ್ಟ್, ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಸಾಧನೆ ಮತ್ತು ವೈಫಲ್ಯಗಳು. ಮೊದಲನೇದಾಗಿ ಭಾರತದಲ್ಲಿ ಆರ್ಥಿಕ ಯೋಜನೆಯ ಸಾಧನೆಗಳ ಬಗ್ಗೆ ನೋಡೋಣ. ಭಾರತವು ಸ್ವಾತಂತ್ರ್ಯ ಪಡೆಯುತ್ತಲೇ ತ್ವರಿತ ಆರ್ಥಿಕ ಅಭಿವೃದ್ಧಿ ಸಾಧನೆಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸುವ ನಿರ್ಧಾರ ಕೈಗೊಂಡಿತ್ತು. ಸೊ ಈ ಪಂಚವಾರ್ಷಿಕ ಯೋಜನೆಯನ್ನು 1951ರಿಂದ ಮೊದಲನೇ ಪಂಚವಾರ್ಷಿಕ ಯೋಜನೆ ಜಾರಿಗೊಳಿಸುವುದರ ಮೂಲಕ ಈ ನಿರ್ಧಾರವನ್ನು ಕೈಗೊಂಡಿದೆ ಅಂಥೇಳಿ ಹೇಳಬಹುದು. ಮೊದಲ ಹೆಜ್ಜೆಯಾಗಿ 1950ರಲ್ಲಿ ಯೋಜನಾ ಆಯೋಗವನ್ನು ರಚಿಸಿತ್ತು. ಈ ಯೋಜನಾ ಆಯೋಗ ರಚನೆ ಆದ ನಂತರ 1951ರ ಏಪ್ರಿಲ್ನಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಕಾರ್ಯಗತಗೊಳಿಸುವುದರೊಂದಿಗೆ ಯೋಜನಾ ಶಕೆ ಪ್ರಾರಂಭವಾಗಿರುತ್ತದೆ ಅಂಥೇಳಿ ಹೇಳ್ಬೋದು. ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಮೊದಲನೇ ಪಂಚವಾರ್ಷಿಕ ಯೋಜನೆ 1951ರಲ್ಲಿ ನಡೀತಲ್ಲ, ಆ 1951ರಿಂದ ಇಲ್ಲಿಯವರೆಗೆ ಸುಮಾರು 12 ಪಂಚವಾರ್ಷಿಕ ಯೋಜನೆಗಳು ನಡೆದಿವೆ. ಅವುಗಳ ಸಾಧನೆ ಮತ್ತು ವೈಫಲ್ಯಗಳು ಈ ಮುಂದಿನಂತಿವೆ ಅಂಥೇಳಿ ಹೇಳ್ಬೋದು. ಮೊದಲನೇದಾಗಿ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳ ಬಗ್ಗೆ ನೋಡೋಣ. ಬೆಳವಣಿಗೆ ಪ್ರಕ್ರಿಯೆಯ ಆರಂಭ. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಭಾರತದಲ್ಲಿ ಬ್ರಿಟಿಷರ ವಸಾಹತುಶಾಹಿ ನೀತಿಯಿಂದ ಭಾರತದಲ್ಲಿ ಯಾವುದೇ ಆರ್ಥಿಕ ಬೆಳವಣಿಗೆ ಆಗಿರಲಿಲ್ಲ. ಏನು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಇದರಿಂದ ಭಾರತದಲ್ಲಿ ಹೆಚ್ಚಾಗಿ ಆರ್ಥಿಕ ಬೆಳವಣಿಗೆ ಆಗಿರಲಿಲ್ಲ. ಸೊ ಆವಾಗ ಏನಂದರೆ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಆದಾಯವೂ ಸಹ ಕಡಿಮೆ ಇತ್ತು. ಈ ರಾಷ್ಟ್ರೀಯ ಆದಾಯ ಕಡಿಮೆ ಇರೋದರಿಂದ ಜನರ ತಲಾ ಆದಾಯವೂ ಸಹ ಕಡಿಮೆ ಇತ್ತು. ಸೊ ತಲಾ ಆದಾಯ ಕಡಿಮೆ ಇರೋದರಿಂದ ಅಲ್ಲಿ ಬಂಡವಾಳದ ಸಂಚಯನೂ ಸಹ ತುಂಬ ಕಡಿಮೆ ಇತ್ತು. ಸೊ ಇಂತಹ ಸನ್ನಿವೇಶದಲ್ಲಿ ಈ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವುದಕ್ಕೋಸ್ಕರ ಭಾರತ ಸರ್ಕಾರವು ಈ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿ ಈ ಆರ್ಥಿಕ ಬೆಳವಣಿಗೆ ಪ್ರಕ್ರಿಯೆಯನ್ನು ಆರಂಭಿಸಲಾಯಿತು ಅಂಥೇಳಿ ಹೇಳಬಹುದು. ಮೂಲಸೌಕರ್ಯಗಳ ನಿರ್ಮಾಣ. ಮೂಲಸೌಕರ್ಯಗಳಾದ ಇಂಧನ ಉತ್ಪಾದನೆ, ನೀರಾವರಿ, ಸಾರಿಗೆ ಮತ್ತು ಸಂಪರ್ಕ, ಶಿಕ್ಷಣ ಮುಂತಾದ ಮೂಲಸೌಕರ್ಯಗಳನ್ನು ಪಂಚವಾರ್ಷಿಕ ಯೋಜನೆಗಳಿಂದ ಮಾಡಲಾಗಿದೆ ಅಂಥೇಳಿ ಹೇಳಬಹುದು. ಎಂದು ಪ್ರತಿಯೊಂದು ಜನರಿಗೆ, ದೇಶದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ಜನರಿಗೆ ಇವತ್ತು ಈ ಎಲ್ಲ ಮೂಲ ಸೌಕರ್ಯಗಳು ದೊರಕ್ತಾ ಇದ್ದಾವೆ ಅಂಥೇಳಿ ಹೇಳಬಹುದು. ಇವೆಲ್ಲ ಈ ಪಂಚವಾರ್ಷಿಕ ಯೋಜನೆಯ ಸಾಧನೆ ಅಂಥೇಳಿ ಹೇಳಬಹುದು. ನೆಕ್ಸ್ಟ್, ಕೃಷಿ ಸುಧಾರಣೆ ಮತ್ತು ಹಸಿರು ಕ್ರಾಂತಿ. ಸೊ ಈ ಪಂಚವಾರ್ಷಿಕ ಯೋಜನೆಯಿಂದ ಕೃಷಿಯಲ್ಲಿ ಬಹಳ ಅಗಾಧ ಪ್ರಮಾಣದಲ್ಲಿ ಸುಧಾರಣೆ ಆಗುತ್ತೆ. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ ಇರುತ್ತಲ್ಲ, ಅದರ ಮುಖ್ಯ ಉದ್ದೇಶ ಕೃಷಿಯ ಸುಧಾರಣೆ ಆಗಿರುತ್ತೆ. ಆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಬಹಳ ಹೆಚ್ಚಿನ ಒತ್ತನ್ನು ನೀಡ್ತಾರೆ. ಸೊ ಈ ಕೃಷಿ ಸುಧಾರಣೆಗಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡಲಾಗುತ್ತೆ. ಇಲ್ಲಿ ಭೂ ಸುಧಾರಣೆ, ನೀರಾವರಿ ಸೌಲಭ್ಯ ಪೂರೈಕೆ, ಮತ್ತು ಯಾಂತ್ರೀಕೃತ ಬೇಸಾಯ ಪದ್ಧತಿ
ವೈಜ್ಞಾನಿಕ ಕೃಷಿ ಉತ್ಪಾದನೆ ಈ ಮುಂತಾದ ಕಾರ್ಯಗಳನ್ನು ಕೃಷಿ ಸುಧಾರಣೆಗೋಸ್ಕರ ಮಾಡಲಾಗುತ್ತೆ. ಮತ್ತು 1966ರಲ್ಲಿ ಎಂ.ಎನ್. ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯನ್ನು ಭಾರತದಲ್ಲಿ ಜಾರಿಗೊಳಿಸ್ತಾರೆ. ಈ ಹಸಿರು ಕ್ರಾಂತಿಯಿಂದ ಭಾರತದ ಕೃಷಿ ಅಭಿವೃದ್ಧಿಯು ಬಹಳ ಅಗಾಧ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿ ಕೃಷಿ ಕ್ಷೇತ್ರ ಬಹಳ ಅಭಿವೃದ್ಧಿಯಾಗಿರುವಂತಹ ಪ್ರಮುಖ ಕ್ಷೇತ್ರವಾಗಿ ಹೊರಹೊಮ್ಮುತ್ತದೆ. ಈ ಎಲ್ಲ ಈ ಪಂಚವಾರ್ಷಿಕ ಯೋಜನೆಗಳ ಸಾಧನೆ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್, ರಾಷ್ಟ್ರೀಯ ಆದಾಯದ ಹೆಚ್ಚಳ. ಸ್ವಾತಂತ್ರ್ಯ ನಂತರ ಆರ್ಥಿಕ ಯೋಜನೆಯ ಪರಿಣಾಮವಾಗಿ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವು ಗಣನೀಯವಾಗಿ ಹೆಚ್ಚಾಗುತ್ತೆ. ಇಲ್ಲಿ 1950-51ರ ಪ್ರಕಾರ ಭಾರತ ದೇಶದ ರಾಷ್ಟ್ರೀಯ ಆದಾಯವು 9,464 ಕೋಟಿ ಇತ್ತು. ಅದು 2012 ಮತ್ತು 13ರಲ್ಲಿ ನಾವು ನೋಡಿದಾಗ ಅದು 82,55,978 ಕೋಟಿ ರೂಪಾಯಿಗೆ ಹೆಚ್ಚಾಗುತ್ತೆ ಅಂಥೇಳಿ ಹೇಳಬಹುದು. ಅಂದರೆ ಈ ಆರ್ಥಿಕ ಯೋಜನೆ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಷ್ಟ್ರೀಯ ಆದಾಯ ಬಹಳ ಕಡಿಮೆ ಇತ್ತು. ಮತ್ತು ಸ್ವಾತಂತ್ರ್ಯ ಆದ ನಂತರ ಏನು ಈ ಪಂಚವಾರ್ಷಿಕ ಯೋಜನೆಗಳು ಏನು ಆರಂಭ ಆಗುತ್ತಲ್ಲ 1950-51ರಲ್ಲಿ, ಆವಾಗ ನಮ್ಮ ದೇಶದ ರಾಷ್ಟ್ರೀಯ ಆದಾಯ ಕೇವಲ 9,464 ಕೋಟಿ ಇತ್ತು. ಅದು 2012-13 ಅಂದರೆ 11ನೇ ಪಂಚವಾರ್ಷಿಕ ಯೋಜನೆಯ ವೇಳೆಯಲ್ಲಿ ಅದು 82,55,978 ಕೋಟಿಗಿಂತ ಹೆಚ್ಚಾಗಿದೆ ಅಂಥೇಳಿ ಹೇಳ್ಬೋದು. ಇನ್ನು ತಲಾ ಆದಾಯ ನೋಡಿದಾಗ 1950-51ರಲ್ಲಿ ಭಾರತ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವು 7,513 ರೂಪೀಸ್ ಇತ್ತು. ಅದು ಹೆಚ್ಚಾಗಿ 2012-13ರಲ್ಲಿ 67,839 ರೂಪೀಸ್ ಹೆಚ್ಚಾಗಿದೆ ಅಂಥೇಳಿ ಹೇಳ್ಬೋದು. ಅಂದರೆ ಇದು ಮತ್ತೆ 2017-18ರ ಪ್ರಸ್ತುತ ಸಿಚುವೇಶನ್ ನೋಡಿದಾಗ ಇದು ತಲಾ ಆದಾಯವು 81,805 ರೂಪೀಸ್ ಹೆಚ್ಚಾಗಿದೆ ಅಂಥೇಳಿ ಹೇಳಬಹುದು. ನೆಕ್ಸ್ಟು ಕೈಗಾರಿಕಾ ಉತ್ಪಾದನೆಯಲ್ಲಿ ಹೆಚ್ಚಳ. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮುಖ್ಯವಾಗಿ ಬೃಹತ್ ಕೈಗಾರಿಕೆಗಳ ಸ್ಥಾಪನೆಗೆ ಹೆಚ್ಚಾಗಿ ಒತ್ತನ್ನು ಕೊಡ್ತಾರೆ. ಈ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮುಖ್ಯವಾಗಿ 3 ಉಕ್ಕಿನ ಕೈಗಾರಿಕೆಗಳು ಸ್ಥಾಪಿಸಲಾಗುತ್ತೆ. ಆ 3 ಉಕ್ಕಿನ ಕೈಗಾರಿಕೆಗಳೆಂದರೆ ಛತ್ತೀಸ್ಗಢದ ಭಿಲಾಯದಲ್ಲಿ ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದನ್ನು ರಷ್ಯಾ ಸಹಯೋಗದೊಂದಿಗೆ ಈ ಕೈಗಾರಿಕೆಯನ್ನು ಸ್ಥಾಪಿಸ್ತಾರೆ. ನೆಕ್ಸ್ಟ್, ಎರಡನೇದಾಗಿ ಒರಿಸ್ಸಾದ ರೂರ್ಕೆಲಾದಲ್ಲಿ ಒಂದು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದು ಜರ್ಮನಿಯ ಸಹಯೋಗದಿಂದ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್, ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಒಂದು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದು ಇಂಗ್ಲೆಂಡಿನ ಸಹಾಯದೊಂದಿಗೆ ಈ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಕೈಗಾರಿಕೆಗಳು ಸ್ಥಾಪನೆ ಮಾಡಿದ ನಂತರ ಈ ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಸಹ ಉತ್ಪಾದನೆ ಹೆಚ್ಚಾಗುತ್ತದೆ ಅಂಥೇಳಿ ಹೇಳ್ಬೋದು. ಇಲ್ಲಿ ಕೈಗಾರಿಕಾ ಉತ್ಪಾದನೆ ವಾರ್ಷಿಕ ಸರಾಸರಿ 8%ದಿಂದ 10%ಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಏರಿಕೆಯಾಗುತ್ತದೆ ಅಂಥೇಳಿ ನೋಡಬಹುದು ಇಲ್ಲಿ. ನೆಕ್ಸ್ಟ್, ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ. ಹಸಿರು ಕ್ರಾಂತಿ ಮತ್ತು ಕೃಷಿ ಸುಧಾರಣೆಗಳನ್ನು ಏನು ಕೈಗೊಳ್ತಾರಲ್ಲ, ಆ ಕೃಷಿ ಸುಧಾರಣೆ ಮತ್ತು ಹಸಿರು ಕ್ರಾಂತಿಯ ಪ್ರಯುಕ್ತ ಭಾರತದಲ್ಲಿ ಆಹಾರ ಉತ್ಪಾದನೆಯು ಬಹಳ ಅಗಾಧ ಪ್ರಮಾಣದಲ್ಲಿ ತೀವ್ರಗತಿಯಲ್ಲಿ ಆಗುತ್ತದೆ ಅಂತೇಳಿ ಹೇಳ್ಬೋದು. 1950-51ರಲ್ಲಿ ಆಹಾರ ಉತ್ಪಾದನೆಯು 50.8 ಮಿಲಿಯನ್ ಟನ್ ಇದ್ದಿದ್ದು 2013-14ರ ವೇಳೆಯಲ್ಲಿ ಇದು 264 ಮಿಲಿಯನ್ ಟನ್ಗಳಿಗಿಂತ ಹೆಚ್ಚಿನ ಉತ್ಪಾದನೆ ಆಗುತ್ತದೆ ಅಂತೇಳಿ ಹೇಳಬಹುದು. ಇಲ್ಲಿ ಈ
ಕೃಷಿ ಸುಧಾರಣೆ ಮತ್ತು ಹಸಿರು ಕ್ರಾಂತಿಯಿಂದ ಭಾರತದಲ್ಲಿ ಆಹಾರ ಉತ್ಪಾದನೆಯು ಸಹ ಅಗಾಧ ಪ್ರಮಾಣದಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ. ನಮ್ಮ ದೇಶವು ಆರ್ಥಿಕ ಯೋಜನೆಗಳಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿಯೂ ಸಹ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ. ತಂತ್ರಜ್ಞಾನದ ಆಮದಿಗಾಗಿ ನಾವು ವಿದೇಶವನ್ನೇ ಹೆಚ್ಚಾಗಿ ಅವಲಂಬಿಸಿದ ದೇಶವಾಗಿತ್ತು. ಇಂದು ವಿವಿಧ ಕ್ಷೇತ್ರಗಳಲ್ಲಿ ತಾಂತ್ರಿಕ ಪ್ರಗತಿಯನ್ನು ಸಾಧಿಸಿದೆ ಎಂದು ಹೇಳಬಹುದು. ಅಂದರೆ ನಾವು ಈ ತಂತ್ರಜ್ಞಾನದ ಸರಕುಗಳನ್ನು, ಟೆಕ್ನಾಲಜಿಕಲ್ ಗೂಡ್ಸ್ ಏನಿರ್ತಾವಲ್ಲ ಅಂತಹ ಸರಕುಗಳನ್ನು ನಾವು ಹೆಚ್ಚಾಗಿ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಿದ್ವಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅಂತಹ ಸರಕುಗಳನ್ನು ನಾವು ಸ್ವಂತ ನಮ್ಮ ದೇಶದಲ್ಲೇ ತಯಾರು ಮಾಡಿ ನಾವೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಹೇಳ್ಬೋದು. ಮತ್ತು ದೇಶದಲ್ಲಿ ಇಂದು ಅತ್ಯಧಿಕ ಸಂಖ್ಯೆಯಲ್ಲಿ ತಂತ್ರಜ್ಞರು, ವಿಜ್ಞಾನಿಗಳು, ವೈದ್ಯರುಗಳು ಇದ್ದಾರೆ ಅಂಥೇಳಿ ಹೇಳ್ಬೋದು. ಮತ್ತು ನೆಕ್ಸ್ಟ್ ದೇಶದಲ್ಲಿ ಅನೇಕ ಸಂಶೋಧನಾ ಕೇಂದ್ರಗಳನ್ನು ಸಹ ಸ್ಥಾಪಿಸಲಾಗಿದೆ. ಮತ್ತು ತಮ್ಮ ಸ್ವಂತ ಉಪಗ್ರಹವನ್ನು ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತ ಸೇರಿರುವುದು ಒಂದು ಹೆಮ್ಮೆಯ ವಿಚಾರವಾಗಿದೆ ಅಂಥೇಳಿ ಹೇಳಬಹುದು. ನೆಕ್ಸ್ಟ್ ವಿದೇಶಿ ವ್ಯಾಪಾರ ಕ್ಷೇತ್ರದಲ್ಲಿ ಸುಧಾರಣೆ. ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ಆದ ನಂತರ ಕೆಲವು ವರ್ಷಗಳು ಭಾರತವು ಹೆಚ್ಚಾಗಿ ಆಮದು ಮಾಡ್ಕೊಳ್ತಿತ್ತು ಮತ್ತು ಕಡಿಮೆ ರಫ್ತು ಮಾಡ್ತಿತ್ತು. ಆದರೆ ಈ ಆರ್ಥಿಕ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು ಏನು ಜಾರಿಗೆ ಬಂದವಲ್ಲ, ಆಗಿನಿಂದ ಭಾರತವು ಈ ವಿದೇಶಿ ವ್ಯಾಪಾರದಲ್ಲಿ ಬಹಳ ಪ್ರಗತಿಪರ ಸುಧಾರಣೆಯನ್ನು ಸಾಧಿಸಿದೆ ಅಂತೇಳಿ ಹೇಳಬಹುದು. ನೆಕ್ಸ್ಟ್ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ. ಆರ್ಥಿಕ ಯೋಜನೆಗಳು ಅನುಷ್ಠಾನದಿಂದಾಗಿ ಈ ಕ್ಷೇತ್ರದಲ್ಲಿಯೂ ಸಹ ಅದ್ಭುತ ಪ್ರಗತಿಯನ್ನು ಸಾಧಿಸಲಾಗಿದೆ. 1950-51ರಲ್ಲಿ ಭಾರತದ ಸಾಕ್ಷರತಾ ದರವು ಕೇವಲ 16.7% ಇದ್ದಿದ್ದು, 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಸಾಕ್ಷರತಾ ಪ್ರಮಾಣವು 74.04%ಗಿಂತ ಹೆಚ್ಚಾಗಿದೆ ಅಂಥೇಳಿ ಹೇಳ್ಬೋದು. ಇಲ್ಲಿ ಈ ಸಾಕ್ಷರತಾ ಪ್ರಮಾಣದ ಹೆಚ್ಚಳದೊಂದಿಗೆ ಇಲ್ಲಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿಯೂ ಬಹಳಷ್ಟು ಅಗಾಧ ಪ್ರಮಾಣದಲ್ಲಿ, ಬಹಳಷ್ಟು ಒಳ್ಳೆಯ ಪ್ರಮಾಣದಲ್ಲಿ ಸುಧಾರಣೆ ಸಾಧಿಸಿವಿ ಅಂಥೇಳಿ ಇಲ್ಲಿ ನೋಡ್ತೀವಿ. ಪ್ರಸ್ತುತ ಇಂದು ದೇಶದಲ್ಲಿ ಸುಮಾರು 642 ವಿಶ್ವವಿದ್ಯಾಲಯಗಳು ಇದ್ದಾವೆ ಅಂಥೇಳಿ ಹೇಳಬಹುದು. ನೆಕ್ಸ್ಟ್ ಕೊನೆಯದಾಗಿ ಸಾಮಾಜಿಕ ಸೇವೆಗಳ ವೃದ್ಧಿ. ಸಾಮಾಜಿಕ ಸೇವೆಗಳಾದ ಆರೋಗ್ಯ ಮತ್ತು ವೈದ್ಯಕೀಯ ಸೌಲಭ್ಯಗಳು, ಸಂಪರ್ಕ ವ್ಯವಸ್ಥೆ ಮತ್ತು ಮನರಂಜನಾ ಕೇಂದ್ರಗಳು ಈ ಮುಂತಾದ ಕ್ಷೇತ್ರಗಳಲ್ಲಿಯೂ ಸಹ ಈ ಯೋಜನೆಗಳ ಅವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸುಧಾರಣೆಯಾಗಿದೆ ಅಂಥೇಳಿ ಹೇಳಬಹುದು. ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಗಳ ವೈಫಲ್ಯಗಳು. ಭಾರತದಲ್ಲಿ ಆರ್ಥಿಕ ಯೋಜನೆಗಳು ಸಾಕಷ್ಟು ಪ್ರಗತಿ ಸಾಧಿಸಿರುವುದು ಈ ಹಿಂದಿನ ಚರ್ಚೆಯಿಂದ ಸ್ಪಷ್ಟವಾಗಿದೆ. ಆದರೆ ಈ ಆರ್ಥಿಕ ಯೋಜನೆಗಳ ಕಾರ್ಯವೈಖರಿಯ ಬಗ್ಗೆ ಅನೇಕ ಟೀಕೆಗಳನ್ನು ಸಹ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ಆರ್ಥಿಕ ಯೋಜನೆಗಳ ವೈಫಲ್ಯವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವುದು ತುಂಬ ಅವಶ್ಯಕವಾಗಿದೆ ಅಂಥೇಳಿ ಹೇಳ್ಬೋದು. ಇಲ್ಲಿ ಪ್ರಮುಖ ವೈಫಲ್ಯಗಳು ಈ ಮುಂದಿನಂತಿವೆ. ಮೊದಲನೇದಾಗಿ ಗುರಿ ಮತ್ತು ಸಾಧನೆಗಳ ನಡುವಿನ ಅಂತರ. ಅಂದರೆ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು ಸ್ಥಾಪನೆ ಆಗೋಕ್ಕಿಂತ ಮುಂಚೆ GDP ಗ್ರೋತ್ ಒಂದು ಗುರಿಯನ್ನು ಹೊಂದಲಾಗುತ್ತಿತ್ತು. ಆ ಗುರಿಯನ್ನು ಸಾಧನೆ ಮಾಡಲು ಈ ಪಂಚವಾರ್ಷಿಕ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳಿಂದ ಸಾಧ್ಯವಾಗಿಲ್ಲ ಅಂಥೇಳಿ ಇಲ್ಲಿ ಹೇಳ್ಬೋದು. ಈಗ ಉದಾಹರಣೆಗೆ ನೋಡಬೇಕಾದ್ರೆ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ GDPಯ 5% ಗ್ರೋತ್ ಸಾಧಿಸ್ತೀವಿ ಅಂಥೇಳಿ ಒಂದು ಗುರಿಯನ್ನು ಹೊಂದಲಾಗಿತ್ತು. ಆದರೆ ಇಲ್ಲಿ ಸಾಧಿಸಿದ್ದು ಕೇವಲ 4.75% ಅಂಥೇಳಿ ಹೇಳ್ಬೋದು. ಮತ್ತು ಹಾಗೆ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗುರಿ ಇಟ್ಕೊಂಡಿದ್ದು 5.7%, ಸಾಧಿಸಿದ್ದು 3.8%. ಅಂದರೆ ಗುರಿಗಿಂತ ಸುಮಾರು 40% ಕಡಿಮೆ ಸಾಧನೆಯಾಗಿದೆ ಅಂತೇಳಿ ಹೇಳ್ಬೋದು.
ಇನ್ನು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗುರಿ ಇಟ್ಕೊಂಡಿದ್ದು 5.5%, ಆದರೆ ಸಾಧಿಸಿದ್ದು ಕೇವಲ 3.9%. ಹೀಗಾಗಿ ಈ ಕೆಲವೊಂದು ಯೋಜನೆಗಳು ವೈಫಲ್ಯಗಳನ್ನು ಸಹ ಕಂಡಿವೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಬೆಲೆಗಳಲ್ಲಿ ಹೆಚ್ಚಳ. ಬೆಲೆಗಳಲ್ಲಿ ಹೆಚ್ಚಳ ಯಾವ ರೀತಿ ಅಂತಂದರೆ, ಉತ್ಪಾದನೆಯು ನಿಧಾನಗತಿಯಲ್ಲಿ ಮತ್ತು ಜನಸಂಖ್ಯೆಯ ಬೆಳವಣಿಗೆ ತೀವ್ರಗತಿಯಲ್ಲಿ ಆಗಿರುವುದರಿಂದ ಪ್ರತಿಯೊಂದು ಯೋಜನೆಯಲ್ಲಿ ಬೆಲೆಗಳು ಹೆಚ್ಚಾಗಿವೆ ಎಂದು ಹೇಳಬಹುದು. ಅಂದರೆ ಇಲ್ಲಿ ಪ್ರತಿಯೊಂದು ಯೋಜನೆಗಳಲ್ಲಿ ಉತ್ಪಾದನೆಯು ಬಹಳ ನಿಧಾನಗತಿಯಲ್ಲಿ ಸಾಗಿದ್ದು ದೇಶದ ಜನಸಂಖ್ಯೆ ಬಹಳ ತೀವ್ರಗತಿಯಲ್ಲಿ ಬೆಳವಣಿಗೆಯಾಗಿದೆ. ಮತ್ತು ದೇಶದ ಜನಸಂಖ್ಯೆ ಬೆಳವಣಿಗೆ ಆಗುತ್ತಾ ಹೋದಂತೆ ಅವರ ಬೇಡಿಕೆಯು ಸಹ ಹೆಚ್ಚಾಗಿದ್ದು, ಆ ಬೇಡಿಕೆಯನ್ನು ಪೂರೈಕೆ ಮಾಡಲು ಸಾಕಷ್ಟು ಪ್ರಮಾಣದ ಉತ್ಪಾದನೆ ಆಗಿಲ್ಲ. ಸೊ ಆ ಕಾರಣ ಆ ವಸ್ತುಗಳ ಬೆಲೆಯು ಸಹ ಹೆಚ್ಚಾಗಿದೆ ಅಂತ ಹೇಳ್ಬೋದು ಪ್ರತಿಯೊಂದು ಯೋಜನೆಗಳಲ್ಲಿ. ನೆಕ್ಸ್ಟ್, ಅದಕ್ಷ ಆಡಳಿತ. ಸೊ ಈ ಯೋಜನೆಗಳ ವೈಫಲ್ಯಕ್ಕೆ ಅದಕ್ಷ ಆಡಳಿತವು ಸಹ ಒಂದು ಪ್ರಮುಖ ಕಾರಣವಾಗಿದೆ ಅಂತೇಳಿ ಹೇಳಬಹುದು. ನೆಕ್ಸ್ಟ್, ಬಡತನ ನಿವಾರಣೆ ಸಾಧ್ಯವಾಗಿಲ್ಲ. ಸೊ ಈ ಬಡತನ ನಿವಾರಣೆಯು ಮಾಡುವುದು ಈ ಆರ್ಥಿಕ ಯೋಜನೆಯ ಪ್ರಮುಖ ಉದ್ದೇಶವಾಗಿತ್ತು. ಆದರೆ ಈ ಆರ್ಥಿಕ ಯೋಜನೆಯಿಂದ ಯಾವುದೇ ರೀತಿಯ ಈ ಬಡತನ ನಿವಾರಣೆ ಆಗಿಲ್ಲ ಅಂಥೇಳಿ ಹೇಳ್ಬೋದು. ಅಂದರೆ ಇಲ್ಲಿ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ, ಅಂದರೆ 2011ರ ಸೆನ್ಸಸ್ ಪ್ರಕಾರ ಭಾರತದಲ್ಲಿ ನಿಯರ್ಲಿ 22% ಪಾವರ್ಟಿ ಇದೆ ಅಂಥೇಳಿ ಹೇಳ್ಬೋದು, ಬಡತನ ಇದೆ ಅಂಥೇಳಿ ಹೇಳ್ಬೋದು. ಇಲ್ಲಿ ಅಂದರೆ ಸುಮಾರು 22% ಜನ ಇನ್ನೂ ಬಡತನದಲ್ಲೇ ಇದ್ದಾರೆ ಅಂಥೇಳಿ ಹೇಳ್ಬೋದು. ಅದಕ್ಕಾಗಿ ಈ ಬಡತನ ನಿವಾರಣೆಯಾಗಿಲ್ಲ ಅಂಥೇಳಿ ಹೇಳ್ಬೋದು. ಇಲ್ಲಿ ಕಾಡುತ್ತಿರುವ ನಿರುದ್ಯೋಗದ ಸಮಸ್ಯೆ. 2017-18ರ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಸುಮಾರು 6.1% ಜನ ನಿರುದ್ಯೋಗಿ ಅದಾರ ಅಂಥೇಳಿ ಹೇಳ್ಬೋದು. ಇದು ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಹೊರತು ಕಡಿಮೆ ಏನು ಆಗಿಲ್ಲ. ಸೊ ಇಲ್ಲಿ 2017 ಮತ್ತು 18ರ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಸುಮಾರು 18.6 ಮಿಲಿಯನ್ ಭಾರತದ ಜನ ಜಾಬ್ಲೆಸ್ ಅದಾರ, ಅವರಿಗೆ ಯಾವುದೇ ರೀತಿಯ ಉದ್ಯೋಗ ಇಲ್ಲ ಅಂಥೇಳಿ ಹೇಳ್ಬೋದು. ಮತ್ತು 393.7 ಮಿಲಿಯನ್ ವರ್ಕರ್ಸ್ ಇನ್ ಪೂವರ್ ಕ್ವಾಲಿಟಿ ಜಾಬ್ ಅಂಥೇಳಿ ಹೇಳ್ಬೋದು. ಅಂದರೆ ಸುಮಾರು 393.7 ಮಿಲಿಯನ್ ಜನ ಕಡಿಮೆ ಕ್ವಾಲಿಟಿಯ ಜಾಬನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಹೇಳಬಹುದು. ಮತ್ತು ಯುವಕರು ರೂರಲ್ದಲ್ಲಿ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಯುವಕರು ಸುಮಾರು 17.4% ಯುವಕರು ಜಾಬ್ಲೆಸ್ ಇದ್ದಾರೆ. ಮತ್ತು ನಗರ ಪ್ರದೇಶಗಳಲ್ಲಿ ಸುಮಾರು 18.7% ಜನರು ನಿರುದ್ಯೋಗಿಗಳೇ ಅಥವಾ ಜಾಬ್ಲೆಸ್ ಅದಾರ ಅಂಥೇಳಿ ಹೇಳಬಹುದು. ಅಂದರೆ ಇದು ನಿರುದ್ಯೋಗದ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಹೊರತು ಏನು ಕಡಿಮೆ ಏನಾಗ್ತಾ ಇಲ್ಲ. ಮತ್ತು ಇತ್ತೀಚೆಗಂತೂ ಬಹಳಷ್ಟು ಹೆಚ್ಚಾಗಿದೆ ಅಂಥೇಳಿ ಹೇಳ್ಬೋದು. ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲದ ರಫ್ತು ಹೆಚ್ಚಳ. ಭಾರತ ದೇಶದ ರಫ್ತು 2018 ಮತ್ತು 19ರ ಸಿನಾರಿಯೋ ನೋಡಿದಾಗ ಇಲ್ಲಿ ನಮ್ಮ ದೇಶದ ರಫ್ತು ಅಮೇರಿಕನ್ ಡಾಲರ್ದಲ್ಲಿ ನೋಡಿದಾಗ ಇಲ್ಲಿ ಸುಮಾರು 330.069 ಬಿಲಿಯನ್ ಡಾಲರ್ಸ್ಗೆ ನಾವು ರಫ್ತು ಮಾಡಿದ್ವಿ. ಬಿಲಿಯನ್ ಡಾಲರ್ಸ್ನ ಹಣದ ನಾವು ಇಲ್ಲಿ ರಫ್ತು ಮಾಡಿದ್ವಿ. ಮತ್ತು ಇಂಪೋರ್ಟ್ ಮಾಡ್ಕೊಂಡಿದ್ದು, ಆಮದು ಮಾಡ್ಕೊಂಡಿದ್ದು ಸುಮಾರು 514.035 ಬಿಲಿಯನ್ ಡಾಲರ್ ನಾವು ಆಮದು ಮಾಡ್ಕೊಂಡೇವಿ. ಅಂದರೆ ಇಲ್ಲಿ ನಾವು ಸುಮಾರು 183.964 ಬಿಲಿಯನ್ ಡಾಲರ್ಸ್ ನಾವು ಈ ಟ್ರೇಡ್ ಡೆಫಿಸಿಟನ್ನು ಹೊಂದಿದ್ವಿ. ಅಂದರೆ ಇಲ್ಲಿ ನಾವು ರಫ್ತು ಮಾಡೋದಕ್ಕಿಂತ ಆಮದನ್ನೇ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ನಮ್ಮದು ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಅಂದರೆ ಸಂದಾಯ ಶುಲ್ಕ ಏನೈತೆ ಅದು ಕೊರತೆಯಲ್ಲಿ ಇದೆ ಅಂಥೇಳಿ ಹೇಳ್ಬೋದು. ಇದರಿಂದ ನಮ್ಮ ದೇಶಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ
ವಿದೇಶಿ ವ್ಯಾಪಾರದಲ್ಲಿ ಹಾನಿ ಆಗ್ತಾ ಇದೆ ಅಂಥೇಳಿ ಹೇಳ್ಬೋದು. ಇವೆಲ್ಲ ಈ ಯೋಜನಾ ಪಂಚವಾರ್ಷಿಕ ಯೋಜನೆಯ ವೈಫಲ್ಯಗಳು ಅಂಥೇಳಿ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಒಂದು ವಿಷಯ, ಈ ಯೋಜನಾ ಆಯೋಗವನ್ನು ರದ್ದು ಮಾಡಿ ಕೇಂದ್ರ ಸರ್ಕಾರವು 2015ರಲ್ಲಿ ನೀತಿ ಆಯೋಗವನ್ನು ಜಾರಿಗೊಳಿಸಿದೆ. ಆ ನೀತಿ ಆಯೋಗದ ಬಗ್ಗೆ ಇನ್ನು ಮುಂದೆ ಬರುವಂಥ ದಿನಮಾನಗಳಲ್ಲಿ ಒಂದು ವಿಡಿಯೋವನ್ನು ಮಾಡ್ತೇನೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.